VRD Education Trust, Bharat Institute of Schooling Education. ಭಾರತ್ ಇನ್ಸ್ಟಿಟ್ಯೂಟ್ ಆಫ್ ಸ್ಕೂಲಿಂಗ್ ಎಜುಕೇಷನ್ ಕರ್ನಾಟಕ ಸರ್ಕಾರದಿಂದ ಅನುಮತಿ ಹಾಗೂ ಮಾನ್ಯತೆ ಪಡೆದಿದೆ. ವಿಆರ್ಡಿ ಅಧ್ಯಯನ ಮತ್ತು ಪರೀಕ್ಷಾ ಕೇಂದ್ರ ರಾಯಚೂರು ನೇರವಾಗಿ ದ್ವಿತೀಯ ಪಿಯುಸಿ ಕಲಾ, ವಾಣಿಜ್ಯ ಹಾಗೂ ವಿಜ್ಞಾನ ಉನ್ನತ ವ್ಯಾಸಂಗಕ್ಕಾಗಿ ಬಡ್ತಿ ಹೊಂದಲು ಸರ್ಕಾರಿ ಉದ್ಯೋಗಕ್ಕೆ ಮಾನ್ಯತೆ ಪಡೆದಿದೆ. ವಿಳಾಸ: ಬಾಲಾಜಿ ಕಾಂಪ್ಲೆಕ್ಸ್, ಎಂಪ್ಲಾಯ್ಮೆಂಟ್ ಕಚೇರಿ ಹಿಂದುಗಡೆ, ರಾಯಚೂರು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9449416176 ಹಾಗೂ 8050151776. ನಗರದ ಕಾಂಗ್ರೆಸ್ ಕಾರ್ಯಾಲಯದಲ್ಲಿ ಭಾನುವಾರ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಹಣದ ವ್ಯವಹಾರದ ಹಿನ್ನೆಲೆಯಲ್ಲಿ ಸಚಿನ್ ಎನ್ನುವವರು ಆತ್ಮಹತ್ಯೆ ಮಾಡಿಕೊಂಡಿದ್ದು, ಅವರು ಡೆತ್ ನೋಟ್ ಬರೆದಿಟ್ಟು ಸಾವನ್ನಪ್ಪಿದ್ದು, ಅದರಲ್ಲಿ ರಾಜು ಎನ್ನುವವರ ಹೆಸರು ಪ್ರಸ್ತಾಪಿಸಲ್ಪಟ್ಟಿದ್ದು, ರಾಜು ಎನ್ನುವವರು ಈಗಾಗಲೇ ಮಾಧ್ಯಮಗಳ ಮುಂದೆ ಸ್ಪಷ್ಟನೆ ನೀಡಿದ್ದಾರೆ. ರಾಜು ಪ್ರಿಯಾಂಕಾ ಖರ್ಗೆ ಅವರ ಆಪ್ತರು ಎನ್ನುವ ಕಾರಣಕ್ಕೆ ಸಂಬಂಧವಿಲ್ಲದ ಪ್ರಕರಣದಲ್ಲಿ ಪ್ರಿಯಾಂಕಾ ಖರ್ಗೆಯವರನ್ನು ಎಳೆದು ತರುವುದು ಎಷ್ಟು ಸೂಕ್ತ? ಈ ಚಲುವಾದಿ ನಾರಾಯಣಸ್ವಾಮಿ ಮಲ್ಲಿಕಾರ್ಜುನ ಖರ್ಗೆಯವರ ಮನೆ ಕಾಯುತ್ತಿದ್ದ ವ್ಯಕ್ತಿ. ಕಾಂಗ್ರೆಸ್ ಪಕ್ಷದಿಂದ ನೆಲ ಗುರುತಿಸಿಕೊಂಡು ನಾಯಕನಾಗಿ ಬೆಳೆದ ಮೇಲೆ ಉಂಡ ಮನೆಗೆ ಜಂತಿ ಎಣಿಸಿದರು ಎನ್ನುವ ಸ್ವಭಾವದ ಚಲುವಾದಿ ನಾರಾಯಣಸ್ವಾಮಿ ಈಗ ಬಿಜೆಪಿಯಲ್ಲಿ ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿದ್ದುಕೊಂಡು ಅವರು ವರಿಷ್ಠರನ್ನು ಮೆಚ್ಚಿಸುವ ಭರದಲ್ಲಿ ಏನೇನೋ ಹೇಳಿಕೆ ನೀಡುತ್ತಿರುವುದು ಅವರ ಹುದ್ದೆಗೆ ಶೋಭೆ ತರುವಂತದ್ದಲ್ಲ. ಯಾವುದೇ ಹೇಳಿಕೆ ನೀಡುವ ಮುನ್ನ ಅದರ ಸತ್ಯಾಸತ್ಯತೆಗಳನ್ನು ಕುಲಂಕುಷವಾಗಿ ಪರಿಶೀಲನೆ ಮಾಡಿ ಮಾತನಾಡಬೇಕು ಎಂದರು. ಕಲಬುರಗಿಯಲ್ಲಿ ಮಾತನಾಡುವಂಥ ಸಂದರ್ಭದಲ್ಲಿ ಕಲಬುರಗಿ ಜಿಲ್ಲೆಯ ಉಸ್ತುವಾರಿ ಪ್ರಿಯಾಂಕಾ ಖರ್ಗೆ ಬಗ್ಗೆ ಅತ್ಯಂತ ಕೆಳಮಟ್ಟದ ಟೀಕೆಗಳನ್ನು ಮಾಡಿರುವಂಥದ್ದು, ವಿಮರ್ಶೆ ಮಾಡಿರುವಂಥದ್ದು ತಾವೆಲ್ಲ ಅಲ್ಲಿ ನಡೆದಿರುವಂಥ ಘಟನೆ ಹಿನ್ನೆಲೆಯಲ್ಲಿ ಬೀದರ್ನ ಸಚಿನ್ ಎನ್ನುವಂಥ ವ್ಯಕ್ತಿ ಸುಸೈಡ್ ಮಾಡಿಕೊಂಡಿರುವಂಥ ಹಿನ್ನೆಲೆಯಲ್ಲಿ ಆತನ ಡೆತ್ ನೋಟ್ ಬರೆದಿದ್ದಾನೆ. ಆ ಡೆತ್ ನೋಟನ್ನು ಹಿಡಿದುಕೊಂಡು ಆ ಒಂದು ಘಟನೆಗೆ ಸಂಬಂಧವಿಲ್ಲದವರ ಹೆಸರುಗಳನ್ನು ಹೇಳಿ ಅವರ ವೈಯಕ್ತಿಕ ತೇಜವನ್ನು ಮಾಡುವ ಮುಖಾಂತರ ನಾರಾಯಣಸ್ವಾಮಿ ಎಷ್ಟು ಮಟ್ಟಿಗೆ ಕೀಳು ಮಟ್ಟದ ರಾಜಕಾರಣ ಮಾಡ್ತಾ ಇದ್ದಾನೆ ಅನ್ನೋದು ಕಂಡು ಬರ್ತಾ ಇದೆ. ತಮಗೆಲ್ಲ ಗೊತ್ತಿರುವಂತೆ ಡೆತ್ ನೋಟ್ನಲ್ಲಿ ಪತ್ರಿಕೆಯಲ್ಲಿ ಮಾಧ್ಯಮದಲ್ಲಿ ಬಂದಿರುವಂತೆ ಕೆಲವರು ಹೆಸರುಗಳನ್ನು ಸಚಿನ್ ಅವರು ಉಲ್ಲೇಖಿಸಿದ್ದಾರೆ. ಕಲಬುರಗಿಯ ಕೆಲವು ಮುಖಂಡರು, ಕಾಂಗ್ರೆಸ್ ಅವರು ಪ್ರಿಯಾಂಕಾ ಖರ್ಗೆ ಅವರ ಆಪ್ತರು, ಅವರಿಂದ ಅವರ ಕಿರುಕುಳದಿಂದ ಅವರಿಗೆ ನಾನು ಬೇರೆ ಬೇರೆ ಹಿನ್ನೆಲೆಯಲ್ಲಿ ದುಡ್ಡು ಕೊಟ್ಟಿದ್ದೆ, ಆ ದುಡ್ಡು ಕೊಡದ ಹಿನ್ನೆಲೆಯಲ್ಲಿ ನಾನು ಆತ್ಮಹತ್ಯೆ ಮಾಡಿಕೊಳ್ತಾ ಇದ್ದೀನಿ ಅಂತ ಒಂದು ಡೆತ್ ನೋಟ್ ಅಂತ ಬರ್ತಿದೆ. ಈ ಇಡೀ ಘಟನೆ ಏನು ಆತ್ಮಹತ್ಯೆ ಮಾಡಿಕೊಂಡಿರುವಂಥ ಸಚಿನ್ ಮತ್ತು ಅವರು ಹೆಸರಿಸಿರುವಂಥ ವ್ಯಕ್ತಿಗಳನ್ನು ಮಧ್ಯೆ ನಡೆದಂಥ ವ್ಯವಹಾರ, ದುಡ್ಡಿನ ವ್ಯವಹಾರ, ಅದು ಗುತ್ತಿಗೆದಾರಿಕೆ ಆಗಿರ್ಬೋದು, ಇನ್ನೊಂದು ಸಂಪೂರ್ಣವಾಗಿ ಏನು ಅವರು ಹೆಸರಿಸಿರುವ ವ್ಯಕ್ತಿಗಳು ಮತ್ತು ಆತ್ಮಹತ್ಯೆ ಮಾಡಿಕೊಂಡಿರುವಂಥ ವ್ಯಕ್ತಿಯ ನಡುವಿನ ನಡೆದಂಥ ವ್ಯವಹಾರ ಮತ್ತು ಅವರ ಸಂಬಂಧ. ಈಗಾಗಲೇ ಏನು ಡೆತ್ ನೋಟ್ನಲ್ಲಿ ಹೆಸರಿಸಿರುವಂಥ ರಾಜು ಅವರು ಕೂಡ ಹೇಳಿಕೆಯನ್ನು ಕೊಟ್ಟು ಅದರ ಬಗ್ಗೆ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಅವ್ರು ಏನಂತ ಕೊಟ್ಟಿದ್ದಾರೆ, ಅವ್ರು ನನಗೆ ದುಡ್ಡು ಕೊಟ್ಟಿಲ್ಲ, ನಾನೇ ಅವರಿಗೆ ದುಡ್ಡು ಕೊಟ್ಟಿದ್ದೀನಿ. 60 ಲಕ್ಷ ಬ್ಯಾಂಕ್ ಅಕೌಂಟಿಂದ ಅವರಿಗೆ ಟ್ರಾನ್ಸ್ಫರ್ ಮಾಡಿದ್ದೀನಿ. 15 ಲಕ್ಷ ರೂಪಾಯಿ, 65 ಲಕ್ಷ ರೂಪಾಯಿ ಬ್ಯಾಂಕ್ ಮುಖಾಂತರ ಅವ್ರ ಖಾತೆಗೆ ವರ್ಗಾವಣೆ ಮಾಡಿದ್ದೇನೆ. 15 ಲಕ್ಷ ರೂಪಾಯಿ ನಗದು ಹಣವನ್ನು ಅವ್ರ ಕೈಗೆ ತಲುಪಿಸಿದ್ದೇನೆ. ನನಗೆ ಆ ದುಡ್ಡನ್ನು ತಿರುಗಿ ವಾಪಸ್ ಕೊಡಬೇಕೆನ್ನುವಂಥ ಹಿನ್ನೆಲೆಯಲ್ಲಿ ಅವರು ಗೊಂದಲವನ್ನು ಸೃಷ್ಟಿ ಮಾಡಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎನ್ನುವಂಥ ವಿವರಣೆಯನ್ನು ರಾಜು ಕೊಟ್ಟಿದ್ದಾರೆ.
ಆತನ ಡೆತ್ ನೋಟ್ನಲ್ಲಿ ಇರುವಂಥದ್ದು, ನಾನು ಗುತ್ತಿದಾರಿಕೆಯ ಕೆಲಸ ಕಾರಣದಿಂದ ರಾಜು ಮತ್ತು ಇನ್ನಿತರರಿಗೆ ದುಡ್ಡು ಕೊಟ್ಟಿದ್ದೆ, ನನ್ನ ಕೆಲಸ ಆಗಿಲ್ಲ ಮತ್ತು ದುಡ್ಡು ವಾಪಸ್ ಕೊಟ್ಟಿಲ್ಲ ಎನ್ನುವಂಥದ್ದು ಆತ್ಮಹತ್ಯೆ ಮಾಡಿಕೊಂಡಿರುವಂಥ ಸಚಿನ್ ಅವರ ಹೇಳಿಕೆ. ಸೊ ಎರಡೂ ಹೇಳಿಕೆಗಳು ಗೊಂದಲ, ಯಾವುದು ಸತ್ಯ ಯಾವುದು ಸುಳ್ಳು ಎನ್ನುವಂಥದ್ದು ನಾವು ಹೊರಗಿನವರು ತರ್ಜುಮೆ ಮಾಡುವಂಥದ್ದೆಲ್ಲ ಪರಿಷ್ಕರಣೆ ಮಾಡಬೇಕು. ಏನಿದ್ದರೂ ಇದು ತನಿಖೆ ಆಗಬೇಕು, ಯಾವುದು ಸತ್ಯ ಯಾವುದು ಸುಳ್ಳು ಎನ್ನುವಂಥದ್ದು ಹೊರಬರಬೇಕು. ಆ ನಂತರ ಸತ್ಯಾಸತ್ಯತೆಯನ್ನು ಗುರುತಿಸಿಕೊಂಡು ಕಾನೂನು ಕ್ರಮ ಕೈಗೊಳ್ಳಬೇಕು ಮತ್ತು ತಪ್ಪಿತಸ್ಥರು ಯಾರು ಎನ್ನುವುದನ್ನು ಗುರುತಿಸಿ ಅವರ ಮೇಲೆ ಕ್ರಮ ಕೈಗೊಳ್ಳುವಂಥ ಪ್ರಕ್ರಿಯೆ ನಡೀಬೇಕು. ಇದು ವಾಸ್ತುಸ್ಥಿತಿ, ಸತ್ಯಸಂಖ್ಯೆ. ಪರಿಸ್ಥಿತಿ ಈಗಿರುವಾಗ ಈಗ ಸಹಜವಾಗಿ ನಾನು ರಾಜಕೀಯದಲ್ಲಿದ್ದೇನೆ, ಇಲ್ಲಿಯವರೆಗೆ ಭಾಳಷ್ಟು ಮಂತ್ರಿಗಳಿದ್ದಾರೆ, ಶಾಸಕರಿರ್ತಾರೆ. ಅದರಲ್ಲೂ ವಿಶೇಷವಾಗಿ ಪ್ರಿಯಾಂಕ ಅವರು 4 ಸಲ ಶಾಸಕರಾಗಿ 3 ಸಲ ಮಂತ್ರಿಗಳಾಗಿ ಸೇವೆ ಸಲ್ಲಿರುವಂಥದ್ದು. ನನಗೂ ಆಪ್ತರಿದ್ದಾರೆ, ನನಗೂ ಅನುಯಾಯಿಗಳಿದ್ದಾರೆ, ಫಾಲೋವರ್ಸ್ ಇದ್ದಾರೆ. ನಮಗೆಲ್ಲರೂ ಕೂಡ ಫಾಲೋವರ್ಸ್ ಇರ್ತಾರೆ. ಸಹಜ ರಾಜಕೀಯದಲ್ಲಿ ಅವರವರ ವ್ಯವಹಾರಗಳು ವೈಯಕ್ತಿಕ, ಅವರವರ ಸಂಬಂಧಗಳು ವೈಯಕ್ತಿಕ. ಎಲ್ಲಿ ದುಡ್ಡು ತಗೊಳ್ತಾರೆ, ಎಲ್ಲಿ ಅವರು ಜಾಯಿಂಟ್ ಬಿಸ್ನೆಸ್ ಮಾಡ್ತಾರೆ, ಏನು ಬಿಸ್ನೆಸ್ ಮಾಡ್ತಾರೆ ಅನ್ನುವಂಥದ್ದು ಆ ಒಂದು ಜಿಲ್ಲಾ ಮಟ್ಟದ ಮಂತ್ರಿಗಳಿಗೆ ಅಥವಾ ನಾಯಕರಿಗೆ ಸಂಬಂಧಪಟ್ಟಿದ್ದಲ್ಲ, ವೈಯಕ್ತಿಕ ವ್ಯವಹಾರ. ಅದರಲ್ಲಿ ಏನಾದರೂ ಅಡುಕು ತೊಡಕು ತೊಂದರೆಗಳಾದರೆ ಅವರಿಗೆ ಸಂಬಂಧಿಸಿದ್ದೇ ಹೊರತು ಅವರು ಗುರುತಿಸಿಕೊಂಡಿರುವಂಥ ನಾಯಕರಿಗೆ ಸಂಬಂಧಪಟ್ಟಿದ್ದ. ಹೀಗಿರುವಾಗ ಒಬ್ಬ ಜವಾಬ್ದಾರಿತ ಸ್ಥಾನದಲ್ಲಿದ್ದು ರಾಜಕಾರಣದಲ್ಲಿ ಹಲವು ವರ್ಷಗಳನ್ನು ತೊಡಗಿಸಿಕೊಂಡು ನಾನು ಅಂಬೇಡ್ಕರ್ ಅವರ ಸಿದ್ಧಾಂತವನ್ನು, ವಿಚಾರವಾದಗಳನ್ನು ನಾನು ಮೈಗೂಡಿಸಿಕೊಂಡು ಬಂದವನು, ಹೋರಾಟದ ಮೂಲಕ ಬಂದವನು, ನೋವು ನಲಿವುಗಳನ್ನು ಉಂಡು ವಂಚಿತ ಸಮಾಜದ ಬಂದವನು ಅಂತ ಹೇಳಿಕೊಳ್ಳುವಂಥ ನಾರಾಯಣಸ್ವಾಮಿ ಚಲುವಾದಿಯವರು ಯಾವ ಆಧಾರದ ಮೇಲೆ, ಯಾವ ಹಿನ್ನೆಲೆಯಲ್ಲಿ ಪ್ರಿಯಾಂಕ್ ಖರ್ಗೆ ಅವರ ಮೇಲೆ ಆಪಾದನೆ ಮಾಡ್ತಾರೆ? ಇಲ್ಲಿ ನಾವು ಸ್ಪಷ್ಟವಾಗಿ ಅವಲೋಕನ ಮಾಡುವಂಥ ವಿಷಯ. ವ್ಯವಹಾರ ನಡೆದಿರೋದು ಬೇರೆಯವರು, ಜಿಲ್ಲೆಯ ಉಸ್ತುವಾರಿ ಸಚಿವರು ಅದಕ್ಕೆ ಯಾವ ರೀತಿ ಕಾರಣಕರ್ತರಾಗ್ತಾರೆ? ಅವರಿಗೆ ಸಾವಿರಾರು ಮಂದಿ, ನೂರಾರು ಮಂದಿ ಅನುಯಾಯಿಗಳಿರ್ತಾರೆ. ಅವರೆಲ್ಲ ವ್ಯವಹಾರಗಳಿಗೆ ಅಥವಾ ತಪ್ಪುಗಳಿಗೆ ಅಥವಾ ಸರಿಗಳಿಗೆ ಮಂತ್ರಿಗಳು ಅಥವಾ ನಾಯಕರು ಎನಿಸ್ಕೊಂಡವರು ಜವಾಬ್ದಾರ ಆಗ್ತಾರೆ? ಇಲ್ಲ, ಖಂಡಿತವಾಗಿ ಕೂಡ ಸಾಧ್ಯ. ಚಲುವಾದಿ ನಾರಾಯಣಸ್ವಾಮಿ ಅವರು ಅಮಿತ್ ಶಾ ಅವರ ಅಂಬೇಡ್ಕರ್ ಅವರ ಹೇಳಿಕೆಯನ್ನು ಸಮರ್ಥಿಸಿಕೊಳ್ಳುವ ಭರದಲ್ಲಿ ಸುಳ್ಳುಗಳನ್ನು ಹೇಳುತ್ತಿದ್ದಾರೆ. ಅವರೊಬ್ಬ ಅಂಬೇಡ್ಕರ್ ವಾದಿಯಾಗಿದ್ದಾರೆ. ಅವರು ಅಮಿತ್ ಶಾ ಹೇಳಿಕೆಯನ್ನು ಖಂಡಿಸಬೇಕಾಗಿತ್ತು. ಅವರಿಗೆ ಆರೋಪ ಮಾಡಲಿಕ್ಕೆ ಸಾಕಷ್ಟು ಪ್ರಕರಣಗಳಿವೆ. ಸಚಿವೆ ಹೆಬ್ಬಾಳ್ಕರ್ ಅವರಿಗೆ ಸಿಟಿ ರವಿ ನೀಚ ಪದ ಬಳಸಿದಾಗ ನಾನು ಅಲ್ಲಿಯೇ ಇದ್ದೆ, ನಾನು ಸಾಕ್ಷಿ. ಹಾಗೆ ಹೇಳಿದ ಮೇಲೆ ವಿಷಯ ಗಂಭೀರತೆ ಪಡೆದುಕೊಳ್ಳುತ್ತಿದ್ದಂತೆ ಸದನದಿಂದ ಹೊರ ನಡೆದು ಬಿಟ್ಟರು. ಅಲ್ಲಿ ನಡೆದ ಅವಾಂತರದಲ್ಲಿ ಹಣೆಗೆ ಸ್ವಲ್ಪ ಬಾಗಿಲು ತಾಗಿದ್ದು, ಹಣೆಗೆ ಪಟ್ಟಿ ಕಟ್ಟಿಕೊಂಡು ಅನುಕಂಪ ಗಿಟ್ಟಿಸಿಕೊಳ್ಳುತ್ತಿರುವ ಸಿಟಿ ರವಿ ವಿರುದ್ಧ ಆಕ್ರೋಶ ಹೊರಹಾಕಿದರೆ ಅದು ಸರಿ ಎನ್ನಬಹುದು. ಅವರು ಆಕ್ರೋಶ ಪಡೆಯುವುದಕ್ಕೆ ಸಾಕ್ಷ್ಯಾಧಾರಗಳು ಇರುವ ಸಾಕಷ್ಟು ಪ್ರಕರಣಗಳಿರುವಾಗ ಸಾಕ್ಷ್ಯಾಧಾರಗಳೇ ಇಲ್ಲದ ಪ್ರಕರಣವನ್ನು ಮುಂದಿಟ್ಟುಕೊಂಡು ಪ್ರಿಯಾಂಕಾ ಖರ್ಗೆ ಅವರ ತೇಜೋವಧೆ ಮಾಡುವುದು ಎಷ್ಟು ಸರಿ ಎಂದು ಪ್ರಶ್ನಿಸಿದರು. ಹೀಗಾಗಿ ನಾರಾಯಣಸ್ವಾಮಿ ಚಲುವಾದಿಯವರು ಹಿಂದೆ ಮುಂದೆ ಆಲೋಚನೆ ಮಾಡಿ ಎಲ್ಲಿ ಯಾವ ಮಾತನ್ನಾಡಬೇಕು, ಯಾವ ಸಂದರ್ಭದಲ್ಲಿ ಏನು ಹೇಳಬೇಕೆನ್ನುವಂಥ ಒಂದು ಕಿಂಚಿತ್ ಅವಲೋಕನೆ ಕೂಡ ಇಲ್ಲದೆ ಬಾಯಿಗೆ ಬಂದಿದ್ದನ್ನೆಲ್ಲ ಮಾತಾಡುವಂಥ ಒಂದು ಪರಿಪಾಠವನ್ನು ಇಟ್ಕೊಂಡಿದ್ದಾರೆ. ಯಾಕೆ ಅವರ ಈ ಪರಿಸ್ಥಿತಿ ಬಂದಿದೆ ಅಂತಂದರೆ, ಕಾಂಗ್ರೆಸ್ನಿಂದ ತಮ್ಮ ನಾಯಕತ್ವವನ್ನು ರೂಪಿಸಿಕೊಂಡು ಕಾಂಗ್ರೆಸ್ನಲ್ಲಿ ಬೆಳೆದು ಹಲವಾರು ಹುದ್ದೆಗಳನ್ನು ಅಲಂಕರಿಸಿ ತಕ್ಷಣ BJPಗೆ ಸೇರಿಕೊಂಡು ಅಲ್ಲಿ ಒಂದು MLC ಸ್ಥಾನ ಮತ್ತು ಉನ್ನತವಾದಂಥ ವಿರೋಧ ಪಕ್ಷ ನಾಯಕ ಸ್ಥಾನವನ್ನು ಗಿಟ್ಟಿಸಿದ್ದಾರೆ. ಅದನ್ನು ಅವರ ಒಂದು ಏನು ಲಾಯಲಿಟಿನ ಪಕ್ಷಕ್ಕೆ ತೋರಿಸ್ಬೇಕಲ್ಲ.
ಋಣವನ್ನು ತೀರಿಸಬೇಕಲ್ಲ, ಮತ್ತು ವರಿಷ್ಠರ ಒಂದು ಶಬಾಸ್ಗಿರಿಯನ್ನು ಪಡಿಬೇಕಲ್ಲ. ಸೊ ಆ ಹಿನ್ನೆಲೆಯಲ್ಲಿ ಅವರು ತಮ್ಮ ಸಂಪೂರ್ಣ ಬೌದ್ಧಿಕ ಸ್ಥಿತಿಗತಿಯನ್ನು ಕಳೆದುಕೊಂಡು ಮನಸ್ಸಿಗೆ ಬಂದಂತೆ ಮಾತಾಡ್ತಾ ಇದ್ದಾರೆ. ಆ ಕಾರಣದಿಂದ ನಾನು ಹೇಳೋದು, ಒಂದು ಸಂದರ್ಭದಲ್ಲಿ ಅಮಿತ್ ಶಾ ಅವರ ಹೇಳಿಕೆಯನ್ನು ತಿರುಚಿ ಬೇರೆ ರೀತಿಯಲ್ಲಿ ಅರ್ಥ ಬರುವಂತೆ ಹೇಳಿದರು. ಅಮಿತ್ ಶಾ ಅವರು ಆ ರೀತಿ ಹೇಳಿಲ್ಲ, ಏನು ಅಂಬೇಡ್ಕರ್ 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 ಅಂತ ಹೇಳಿ ನೀವೇನು ಪದೇ ಪದೇ ಅಂಬೇಡ್ಕರ್ ಹೆಸರು ಹೇಳುವುದರ ಬದಲು ದೇವರ ಹೆಸರಲ್ಲಿ ಭಗವಾನ್ 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 ಅಂತ ಹೆಸರು ಹೇಳ್ಕೊಂಡಿದ್ರೆ ಕಾಂಗ್ರೆಸ್ಸಿಗರು 7 ಜನ್ಮಕ್ಕೂ ಸ್ವರ್ಗದಲ್ಲಿ ಇರ್ತಿದ್ರು ಅನ್ನುವಂಥ ಮಾತನ್ನು ಆಡಿದ್ರು. ಅದು ಸ್ಪಷ್ಟವಾಗಿ ಇಡೀ ದೇಶದಂತೆ ಅಂತ ಯೂಟ್ಯೂಬ್ನಲ್ಲಿ, ಚಾನಲ್ನಲ್ಲಿ, ನ್ಯೂಸ್ನಲ್ಲಿ ಬಂದಿರುವಂಥ ವಿಷಯ ಎಲ್ಲರಿಗೂ ಗೊತ್ತಿದೆ. ಇದು ಬಹಳ ಸ್ಪಷ್ಟವಾಗಿ ಅಮಿತ್ ಶಾ ಅವರು ಹೇಳಿದರು. ಆದರೆ ನಿನ್ನೆ ಹೇಳಿಕೆಯಲ್ಲಿ ಆ ವಿಷಯವನ್ನೇ ಎತ್ತಲಾರದಂತೆ ಅಮಿತ್ ಶಾ ಅವರ ವಿಚಾರವನ್ನು ಬೇರೆ ರೀತಿಯಲ್ಲಿ ತಪ್ಪು ದಾರಿಯಲ್ಲಿ ತಪ್ಪು ಹೇಳಿಕೆಗಳನ್ನು ನೀಡುವುದರ ಮುಖಾಂತರ ಜನತೆಗೆ ತಪ್ಪು ಮಾಹಿತಿಯನ್ನು ಕೊಡುವಂಥ ಪ್ರಯತ್ನವನ್ನು ನಾರಾಯಣಸ್ವಾಮಿ ಚೌಧರಿ ಮಾಡ್ತಾ ಇದ್ದಾರೆ. ಅವರು ನಿಜವಾಗಿ ಕೂಡ ಅಂಬೇಡ್ಕರ್ ಅವರ ಅನುಯಾಯಿ ಆಗಿದ್ದಾರೆ. ಅವರು ನಿಜವಾಗಿ ಕೂಡ ಅಂಬೇಡ್ಕರ್ ಅವರ ವಿಚಾರವಾದವನ್ನು ಮೈಗೂಡಿಸಿಕೊಂಡು ಬೆಳೆದಿದ್ದರೆ ಅಮಿತ್ ಶಾ ಅವರ ಹೇಳಿಕೆಯನ್ನು ಖಂಡಿಸಬೇಕಾಗಿತ್ತು ಮತ್ತು ಅದರ ಬಗ್ಗೆ ಪ್ರತಿಭಟನೆ ಮಾಡಬೇಕಾಗಿತ್ತು. ಹೀಗಾಗಿ ಅವರು ವ್ಯಕ್ತಿತ್ವ ಗೊಂದಲಮಯ ಇರುವಂಥ ವ್ಯಕ್ತಿತ್ವ, ಸಂಪೂರ್ಣವಾಗಿ ಬೌದ್ಧಿಕ ಸ್ಥಿತಿಮಿತಿಯನ್ನು ಕಳೆದುಕೊಂಡಿದ್ದಾರೆ. ಅವರಿಗೆ ಬುದ್ಧಿ ಭ್ರಮಣೆಯಾಗಿದೆ ಮತ್ತು ಅವರ ನಾಲಿಗೆ ಲಯವನ್ನು ಕಳೆದುಕೊಂಡಿದೆ. ನಾಲಿಗೆಗೆ ಮತ್ತು ಮೆದುಳಿಗೆ ಸಂಬಂಧ ಇಲ್ಲದಂಥ ವಿಚಾರಗಳನ್ನು ಅವರು ಪತ್ರಿಕೆಯವರು ಮಾಧ್ಯಮದವರು ಕಂಡ ತಕ್ಷಣ ಏನೋ ಒಂದು ಹೇಳಿಬಿಡ್ತಾರೆ. ಯಾವ ಕಾರಣದ ಹಿನ್ನೆಲೆಯಲ್ಲಿ ಪ್ರಿಯಾಂಕರಿಗೆ ಅವರು ರಾಜೀನಾಮೆ ಕೊಡಬೇಕು? ಅವರನ್ನು ಯಾಕೆ ಬಂಧಿಸಬೇಕು? ಈ ದೇಶದಲ್ಲಿ ಸಂವಿಧಾನ ಇದೆ, ಕಾನೂನು ಇದೆ. ಈ ರಾಜ್ಯದಲ್ಲಿ ಕೂಡ ಕಾನೂನು, ಪೊಲೀಸರು ಇದ್ದಾರೆ. ಸುಮ್ಮನೆ ಯಾರನ್ನು ಬೇಕಾದರೂ ಅವ್ರನ್ನ ಬಂಧಿಸಿ ಅವರ ರಾಜೀನಾಮೆ ಕೇಳುವಂಥದ್ದು ಯಾವ ನೀತಿ, ಯಾವ ಕಾನೂನಲ್ಲಿದೆ? ಹೀಗಾಗಿ ನಾರಾಯಣಸ್ವಾಮಿಯವರು ಪ್ರಬುದ್ಧತೆಯನ್ನು ಕಳೆದುಕೊಂಡಿದ್ದಾರೆ. ಅವರು ತಮ್ಮ ಸ್ಥಾನಮಾನದ ಜವಾಬ್ದಾರಿಯನ್ನು ನಿಗ್ರಹಿಸಿಕೊಳ್ಳುವಂಥ ಶಕ್ತಿಯನ್ನು ಕಳೆದುಕೊಂಡಿದ್ದಾರೆ. ಅವರನ್ನು ಆ ಸ್ಥಾನಕ್ಕೆ ಕೂಡಿಸಿದರೆ ನಾನು ಏನಾದರೂ ನಮ್ಮ ವರಿಷ್ಠರ ಒಂದು ಶಬಾಸ್ಗಿರಿಯನ್ನು ಪಡಿಬೇಕು, ಅವರ ಒಂದು ಆಶೀರ್ವಾದವನ್ನು ಪಡಿಬೇಕೆನ್ನುವಂಥ ಹಿನ್ನೆಲೆಯಲ್ಲಿ ಪ್ರಿಯಾಂಕ್ ಖರ್ಗೆ ಅವರನ್ನ ಮತ್ತು ಕಾಂಗ್ರೆಸ್ ಪಕ್ಷವನ್ನು, ಕಾಂಗ್ರೆಸ್ ಮುಖಂಡರನ್ನು ಮನಸ್ಸಿಗೆ ಬಂದಂತೆ ತಾಳಮೇಳ ಇಲ್ಲದ, ಅರ್ಥವಿಲ್ಲದ ಮತ್ತು ಯಾವುದೇ ಸಾಕ್ಷ್ಯಾಧಾರಗಳಿಲ್ಲದೆ ಅವ್ರ ಮೇಲೆ ಅಪವಾದಗಳನ್ನು ಮಾಡುವಂಥ ಒಂದು ಕೀಳು ಮಟ್ಟದ ರಾಜಕಾರಣವನ್ನು ನಾರಾಯಣಸ್ವಾಮಿಯವರು ಮಾಡ್ತಾ ಇದ್ದಾರೆ. ಅವರಿಗೆ ಮತ್ತೊಮ್ಮೆ ಹೇಳ್ತೇನೆ, ಬುದ್ಧಿ ಭ್ರಮಣೆಯಾಗಿದೆ, ನಾಲಿಗೆ ಲಯವನ್ನು ಕಳೆದುಕೊಂಡಿದೆ. ಅವರಿಗೆ ಚಿಕಿತ್ಸೆ ಅತ್ಯಗತ್ಯ. ಅವರು ಮೊದಲು ತಮ್ಮ ಮೆದುಳಿನ ಚಿಕಿತ್ಸೆ ಮತ್ತು ನಾಲಿಗೆ ಚಿಕಿತ್ಸೆಯನ್ನು ಮಾಡಿಕೊಳ್ಬೇಕು. ಆನಂತರ ವಿಷಯಗಳನ್ನು, ರಾಜಕೀಯ ವಿಷಯಗಳನ್ನು ಅವಲೋಕನ ಮಾಡಿಕೊಳ್ಬೇಕೆನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛಪಡ್ತೇನೆ. ಅವ್ರನ್ನ ಈ ರಾಜೀನಾಮೆ ಕೊಡುವವರಿಗೆ ಬಿಡೋದಿಲ್ಲ ಅನ್ನುವಂಥ ಮಾತನ್ನು ಕೂಡ ಯಾವ ಹಿನ್ನೆಲೆಯಲ್ಲಿ, ಯಾವ ಪುರುಷಾರ್ಥಕ್ಕಾಗಿ ಇವರು ಪ್ರತಿಭಟನೆ ಮಾಡ್ತಾರೆ? ಯಾರ ಮೇಲೆ ಪ್ರತಿಭಟನೆ ಮಾಡ್ತಾರೆ? ಏನಾಗಿದೆ ಅಂತ ಪ್ರತಿಭಟನೆ ಮಾಡ್ತಾರೆ? ಇವರು ನಿಜವಾಗಿ ಕೂಡ ವೈಚಾರಿಕ ಹಿನ್ನೆಲೆಯಲ್ಲಿ ಪ್ರತಿಭಟನೆ ಮಾಡಬೇಕೆನ್ನುವಂಥ ಒಂದು ಇಚ್ಛಾಶಕ್ತಿ ಅವರಲ್ಲಿದೆ. ಎಲ್ಲಿ ಅನ್ಯಾಯ ಆಗಿದೆ, ಎಲ್ಲಿ ಯಾರ ವಿರುದ್ಧ ತೇಜೋವಧಿ ಆಗಿದೆ, ಎಲ್ಲಿ ತಪ್ಪಾಗಿದೆ, ಆ ವಿಷಯಗಳಿಗೆ ಇಟ್ಟುಕೊಂಡು ಪ್ರತಿಭಟನೆ ಮಾಡಬೇಕೇ ಹೊರತು ಯಾರದೋ ನಡುವೆ ಆಗಿರುವಂಥ ವ್ಯವಹಾರಗಳ ಮತ್ತು ಅವರ ಸಂಬಂಧಗಳ ಹಿನ್ನೆಲೆಯಲ್ಲಿ ಇನ್ಯಾರದೋ ರಾಜೀನಾಮೆ, ಇನ್ಯಾರದೋ ಬಂಧಿಸಬೇಕೆನ್ನುವ ಹೇಳುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಎನ್ನುವಂಥದ್ದು ಜನರು ನೋಡ್ತಾ ಇದ್ದಾರೆ, ನಾಗರಿಕರು ಅದರ ಅವಲೋಕನೆ ಮಾಡ್ತಾ ಇದ್ದಾರೆ. ಇವತ್ತು ವಿಧಾನ ಪರಿಷತ್ನಲ್ಲಿ
ಸಿ ಟಿ ರವಿಯವರು ಸದನದಲ್ಲಿ ಮಾತನಾಡಲಾರದಂಥ ಒಂದು ಮಹಿಳೆಯರಿಗೆ ಅಗೌರವ ತರುವಂಥ ವಿಷಯವನ್ನು ಮಾತಾಡಿ ಆ ಪದವನ್ನು ನಾನು ಬಳಸಲಿಕ್ಕೆ ತಯಾರಿಲ್ಲ. ಸ್ವತಃ ನಾನೇ ಸಾಕ್ಷಿ. ನಾನು ಅವರ ಇಬ್ಬರು ಮಧ್ಯದಲ್ಲಿ ನಾನು ನಿಂತುಕೊಂಡಿದ್ದೆ. ಆ ವಿಷಯವನ್ನು ನಾನು ಕಿವಿಯಾಗಿ ಕೇಳಿದ್ದೇನೆ. ಆ ಪದವನ್ನು ಕೂಡ ಕೇಳಿದೆ. ಒಬ್ಬ ವ್ಯಕ್ತಿ ಜನಪ್ರತಿನಿಧಿಯಾಗಿ, ಅದರಲ್ಲೂ ವಿಶೇಷವಾಗಿ ಏನು ನಾವು ಸುಸಂಸ್ಕೃತರು, ಶಿಸ್ತಿನ ಪಾರ್ಟಿಯವರು ಮತ್ತು ನಮಗೆ ಮಹಿಳೆಯರ ಬಗ್ಗೆ ಗೌರವ ಇದೆ, ಸಮಾಜದ ಬಗ್ಗೆ ಗೌರವ ಇದೆ ಅಂತ ಹೇಳಿಕೊಳ್ಳುವಂಥ ವ್ಯಕ್ತಿ ಸಿ ಟಿ ರವಿ ಆ ಒಂದು ನೀಚ ಪದವನ್ನು ಬಳಸಿರುವಂಥದ್ದು ನಾವೆಲ್ಲರೂ ಕೂಡ ಕೇಳಿಸ್ತೀವಿ. ಮತ್ತು ಆ ಪದವನ್ನು ಬಳಸಿಕೊಂಡಾಗ ತಕ್ಷಣ ನಾವೆಲ್ಲ ಪ್ರತಿಭಟನೆ ಮಾಡಲು ಪ್ರಯತ್ನಿಸಿದಾಗ ತಕ್ಷಣ ಅವರು ಏನು ಸೆಷನನ್ನು ಬಿಟ್ಟು ಹೊರಗೆ ಬಂದರು. ಆನಂತರ ನಡೆದ ಘಟನೆಗಳೆಲ್ಲ ತಾವೆಲ್ಲ ನೋಡಿದ್ವಿ. ಆತ ಎಷ್ಟು ದೊಂಬರಾಟ ನಾಟಕ ಮಾಡಿದಂತಂದರೆ ಒಬ್ಬ ರಾಜಕೀಯ ವ್ಯಕ್ತಿ ಮಾಡುವಂಥದ್ದಲ್ಲ, ಮತ್ತು ಸಾಮಾನ್ಯ ಪ್ರಜೆ ಕೂಡ ಇದು ಎಷ್ಟು ನಾಟಕೀಯ ಇರುವಂಥದ್ದು ಅವತ್ತು ಅರಿವಿಗೆ ಬಂತು. ಸ್ವಲ್ಪ ಕಿರಿಚಿಕೊಂಡು ಗಾಯ ಆಗಿದೆ. ಇವತ್ತಿನವರೆಗೂ ಪಟ್ಟಿ ಕಟ್ಟಿಕೊಂಡಿದ್ದಾರೆ. ಯಾವ ಸ್ಟಿಚಸ್ ಬಿದ್ದಿಲ್ಲ. ಸ್ವಲ್ಪ ಅದು ಗೇಟ್ ತಗಲಿ ನಾನು ಇದ್ದೆ. ಜನಜಂಗುಳಿಯಲ್ಲಿ ತಳ್ಳಾಟ ನುಗ್ಗಾಟ ಆಗ್ತಾ ಇತ್ತು. ಕೆಲವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸಹಜವಾಗಿ ಅವರ ಅಭಿಮಾನಿಗಳು ಅವ್ರ ಪಕ್ಷದಲ್ಲೂ ಇವ್ರ ಪಕ್ಷದಲ್ಲೂ ಇಬ್ಬರ ನಡುವೆ ಘರ್ಷಣೆ ಆಗುವಂಥ ಸಂದರ್ಭ ಇತ್ತು. ಅವರನ್ನು ರಕ್ಷಣೆ ಮಾಡುವ ಒಂದು ಗುಂಪು, ಅವರ ಮೇಲೆ ಹಲ್ಲೆ ಮಾಡುವ ಪ್ರಯತ್ನ ಮಾಡುವಂಥ ಒಂದು ಗುಂಪು, ಕೂಗಾಟ ಧಿಕ್ಕಾರ ಎರಡು ಕಡೆಯಿಂದ ನಡೀತಾ ಇತ್ತು. ನಾವು ದೂರದಲ್ಲಿ ಮೂಕ ಪ್ರೇಕ್ಷಕರಂತೆ ನಿಂತಿದ್ದೀವಿ. ಅದು ಗೇಟ್ ತಗಲಿ ಇಲ್ಲಿ ಗಾಯ ಆಯಿತು. ತಕ್ಷಣಕ್ಕೆ ಅದು ಗಮನಕ್ಕೆ ಬರಲಿಲ್ಲ. ಆಮೇಲೆ ಸ್ವಲ್ಪ ರಕ್ತ ಬಂದಾಗ ಏನೋ ಗಾಯ ಆಗಿದೆ, ಅದು ಎಲ್ಲ ಘಟನೆ ಆಯಿತು. ಅದನ್ನು ಇಡೀ ಏನು ಎಲ್ಲರ ಅನುಕಂಪ, ರಾಜ್ಯದ ಗಮನ ಸೆಳೆಯಲಿಕ್ಕೆ, ಜನತೆ ಗಮನ ಸೆಳೆಯಲಿಕ್ಕೆ ಯಾವ ರೀತಿ ನಾಟಕ ಮಾಡಿದ್ರು ಅಂತಂದರೆ, ಪೊಲೀಸರೇ ನನ್ನನ್ನು ಹೊಡೆದ್ರು, ಯಾರದೋ ಕುಮ್ಮಕ್ಕಿನಿಂದ, ಯಾರದೋ ಒಂದು ಹಿನ್ನೆಲೆಯಿಂದ, ಹೇಳಿಕೆಯಿಂದ, ಆದೇಶದಿಂದ ಈ ರೀತಿ ವರ್ತಿಸ್ತಾರೆ ಎನ್ನುವಂಥ ಹೇಳಿಕೆ. ಇಂಥ ನೀಚ, ನಿಕೃಷ್ಟ, ನಿರ್ಲಜ್ಜ ರಾಜಕೀಯ ಮಾಡುವಂಥ ವ್ಯಕ್ತಿಗಳ ವಿರುದ್ಧ ನಾರಾಯಣ ಸ್ವಾಮಿ ಪ್ರತಿಭಟನೆ ಮಾಡಿ ಅವರಿಗೆ ನಿಜವಾದ ಒಂದು ರಾಜಕೀಯ ಇಚ್ಛಾಶಕ್ತಿ ಅಥವಾ ಏನು ವಿಷಯಗಳ ಮೇಲೆ ಬೆಳಕು ಚೆಲ್ಲಬೇಕು ಮತ್ತು ಪ್ರತಿಭಟನೆ ಮಾಡಬೇಕು ಎನ್ನುವಂಥ ಮನಸ್ಸಿದ್ದರೆ ತಪ್ಪೆಸಗಿದವರನ್ನು, ತಪ್ಪು ಮಾಡಿದವರನ್ನು, ತಪ್ಪು ದಾರಿಯಲ್ಲಿ ನಡೆಯುವವರನ್ನು ಅವ್ರ ವಿರುದ್ಧ ಪ್ರತಿಭಟನೆ ಮಾಡಿ. ಇವತ್ತು ಕಲಬುರಗಿಯಲ್ಲಿ ಹೋಗಿದ್ದಾರೆ. ಅಲ್ಲಿನ ಕೆಲವು ಮುಖಂಡರು, ಬಿ ಜೆ ಪಿ ಮುಖಂಡರು, ಬಸವರಾಜ ಮೂರ್ತಿ ಮಾಡ್ತಾರಲ್ಲ, ಶಾಸಕರು ನೋಡಿದ್ದೀವಿ. ಅವರೆಲ್ಲ IPL ಕ್ರಿಕೆಟ್ ಬೆಟ್ಟಿಂಗ್ನಲ್ಲಿ ಪ್ರಕರಣದಲ್ಲಿದ್ದಾರೆ. ಅವರೆಲ್ಲ ಅವ್ರ ಹೆಂಡತಿ ದುಡ್ಡಿನ ಖರ್ಚಿನ ಜೊತೆ ಕಾರಲ್ಲಿ ಸಿಕ್ಕಾಕೊಂಡಿದ್ದಾರೆ. ಇವೆಲ್ಲ ಜಯಜಗಿರವಾಗಿರುವಂಥ ವಿಷಯಗಳು. ಇವ್ರ ಬಗ್ಗೆ ಪ್ರತಿಭಟನೆ ಮಾಡಲಿ ನೋಡಿ, ಇವ್ರ ಬಗ್ಗೆ ಹೋರಾಟ ಮಾಡಿ. ಅವನು ಮಣಿಕಂಠ ರಾಠೋಡ್ ಅವನೊಬ್ಬ ಕ್ರಿಮಿನಲ್. ಏನು ಜನರಿಗೆ ಕೊಡುವಂಥ ಅನ್ನಭಾಗ್ಯವಿನ ಅಕ್ಕಿಯನ್ನು ಅವನು ಬೇರೆ ಬೇರೆ ರಾಜ್ಯಗಳಿಗೆ ಕಳ್ಳ ವ್ಯಾಪಾರ ಮಾಡೋದ್ರ ಮುಖಾಂತರ ಸಿಕ್ಕಿದ್ದು, ಅವನ ಮೇಲೆ ಕೂಡ ಪ್ರಕರಣಗಳು ದಾಖಲಾಗಿದೆ. ಅವ್ರ ಮೇಲೆ ಪ್ರತಿಭಟನೆ ಮಾಡಿ, ಅವ್ರ ಮೇಲೆ ಹೋರಾಟ ಮಾಡಿ. ಇವತ್ತು ಭಾಳಷ್ಟು ಉದಾಹರಣೆಗಳು ಈ ರೀತಿ ಇವೆ. ವಸ್ತುಸ್ಥಿತಿ ಹೀಗಿರುವಾಗ ಜನರನ್ನು ತಪ್ಪು ದಾರಿಗಿಳಿಸಿ ವೈಯಕ್ತಿಕ ದ್ವೇಷವನ್ನು ಸೃಷ್ಟಿಸಿಕೊಂಡು ಖರ್ಗೆ ಅವರ ಕುಟುಂಬದಲ್ಲಿ ಈ ರೀತಿಯ ಒಂದು ಅಪಾದನೆಗಳು ಮಾಡುವಂಥದ್ದು ಸರಿಯಲ್ಲ. ಮತ್ತು ಇದನ್ನು ಹೀಗೆ ಮುಂದುವರಿಸಿದರೆ ನಾರಾಯಣ ಸ್ವಾಮಿ ಅವರಿಗೆ ಸರಿಯಾದ ಬುದ್ಧಿ ಕಲಿಸಬೇಕಾಗುತ್ತದೆ. ಅವರು ಏನು ಅವ್ಯವಹಾರಗಳಿವೆ, ಈಗಾಗಲೇ ನಾವು ಒಂದು ಸಂದರ್ಭದಲ್ಲಿ ಅವರು CA ಸೈಟ್ ಪಡೆದು ಬೇರೆಯವರಿಗೆ ಮಾರಾಟ ಮಾಡಿ ಕಾನೂನನ್ನು ಉಲ್ಲಂಘಿಸಿ ಏನು ಜನರನ್ನ, ಸರ್ಕಾರವನ್ನು ದಾರಿ ತಪ್ಪಿಸಿ ಸೈಟನ್ನು ಪಡೆದುಕೊಂಡು ಮಾರಾಟ, ಅದನ್ನು ಕೂಡ ನಾವು ರಾಜ್ಯಪಾಲರಿಗೆ ಕಾಂಪ್ಲೇಂಟ್ ಮಾಡಿದ್ದೀವಿ. ಈ ಎಲ್ಲ ಹಿನ್ನೆಲೆಯಲ್ಲಿ ಭಾಳಷ್ಟು ಅವರ ಒಂದು ವೈಯಕ್ತಿಕವಾದಂಥ ಏನು ವ್ಯವಹಾರಗಳ ಬಗ್ಗೆ ಕೂಡ ನಾವು ಬೆಳಕು ಚೆಲ್ಲಬೇಕಾಗ್ತದೆ, ಜನರ ಗಮನಕ್ಕೆ ತರಬೇಕಾಗ್ತದೆ, ಅವ್ರ ವಿರುದ್ಧ ಹೋರಾಟ ಮಾಡಬೇಕಾಗ್ತದೆ. ಆ ಕಾರಣದಿಂದ ನಾನು ಹೇಳೋದಿಷ್ಟೇ, ಒಬ್ಬ ವ್ಯಕ್ತಿ ಜವಾಬ್ದಾರಿ ಸ್ಥಾನದಲ್ಲಿ ಇದ್ದುಕೊಂಡು
ಸಾಕ್ಷ್ಯಾಧಾರಗಳ ಮುಖಾಂತರ ಸಂಬಂಧಪಟ್ಟವರಿಗೆ ಮಾತ್ರ ಅವರು ವಿಚಾರಗಳನ್ನು ಹೇಳಬೇಕೇ ಹೊರತು ಅಪಾದನೆಗಳನ್ನು ಮಾಡಬೇಕೇ ಹೊರತು ಸಂಬಂಧ ಇಲ್ಲದವರೆಲ್ಲ ಆ ಒಂದು ಘಟನೆಯಲ್ಲಿ ತಂದು ಅವರನ್ನು ತೇಜೋವಧಿ ಮಾಡುವಂಥದ್ದು ರಾಜಕಾರಣಕ್ಕೆ ಶ್ರೇಯಸ್ಕರ ಅಲ್ಲ. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಬಸವರಾಜ್ ಇಟಗಿ, ಹಿರಿಯ ಮುಖಂಡರುಗಳಾದ ಕೆ ಶಾಂತಪ್ಪ, ಪಾಮಯ್ಯ ಮುರಾರಿ, ರಜಾಕ್ ಉಸ್ತಾದ್, ಶಿವಮೂರ್ತಿ, ಅಸ್ಲಂ ಪಾಷಾ, ರಾಜಶೇಖರ್ ರಾಮಸ್ವಾಮಿ, ಅಬ್ದುಲ್ ಕರೀಂ, ಅಮರೇಗೌಡ ಹಂಚಿನಾಳ ಸೇರಿದಂತೆ ಇನ್ನು ಅನೇಕರಿದ್ದರು.